ಗೌಡ್ರೆ ಇದೇನ್ರಿ ಗೌಡ್ರೆ ಬಿಸಿಲು ಹಿಂಗೆ ನಿಗಿ 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 ಅಂತ ಹಿಂಗ್ ಉರಿತೈತೆ. ಅಬ್ಬಾ ಬಾ 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 ಅಲ್ಲ ಕಣ್ರಿ ಗೌಡ್ರೆ, ನಾವಿಬ್ರು ಹೆಂಗ ಪೇಟ ಕಟ್ಕೊಂಡಿದೀವಿ ಪರವಾಗಿಲ್ಲ, ನಿಮ್ಗೆ ಏನು ಬಿಸಿಲು ಬೀಳ್ತಿಲ್ವೇನ್ರಿ ಗೌಡ್ರೆ? ಎಲ್ಲ ಲೇ ಶಂಕರಾಜ, ಈ ಪಾಟಿ ಚಳಿ ಐತೆ, ಈ ಚಳಿಲಿ ಬಿಸಿಲು ನನಗೆ ತಾಕ್ತಾನೆ ಇಲ್ಲ ಕಣೋ. ಹ್ಞೂ, ಇನ್ನೊಂದ್ ರೇಟು ಬಿಸಿಲು ಬಂದ್ರು ಏನು ಬಿಸಿಲು ಅಂತ ಕಾಣಿಸ್ತಾನೆ ಇಲ್ಲ ಕಣಿ ಹೇಳಪ್ಪ. ನೀವಂತೂ ಒಂದ್ ರೇಟು ಸ್ವೆಟ್ರ್ ಗೀಟ್ರ್ ಒಂದು ಸ್ವಲ್ಪ ಅದು ಇದು ಹಾಕ್ಕೊಂಡಿದ್ದೀರಾ ನೀನು ರಂಗಜ್ಜ. ಹಂಗಾಗಿ ನಿಮಗೆ ಒಂದ್ ರೇಟು ಶೆಕೆ ಆಗಂಗೆ ಆಗ್ತಿರ್ಬೇಕು ಸಾಮಾನ್ಯಕ್ಕೆ ಆಟೆಯ. ಹ್ಞೂ, ಬೇಗ ಬೇಗ ತೊಳಿರಲ್ಲ ಹೋಗೋಣತ್ಲಾಗಿ. ಎಲ್ಲ ಯಾಕ ನನಗೆ ಹೊಟ್ಟೆಲಿ ಗುಡು 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 ಅಂತ ಇಟ್ಕೊಂಡ್ರಲ್ಲ. ಇಲ್ಲ ಒಂದ್ ರೇಟು ಹಿಂಗೆ ಹೋಗಿ ಬರ್ತೀನಿ, ತೊಳಿತಿರ್ಲಿ ರಪ್ಪನ ಬಂದೆ. ಎಲ್ಲ ಲೇ ಶಂಕರಾಜ, ಪಾಪ ಕಣ ಅತ್ಲಾಗಿ ನಾವು ತಪ್ಪು ಕೆಲಸ ಮಾಡ್ಬಿಟ್ಟು ಕಣವ್. ಗೌಡ್ರಿಗೆ ಪಾಪ ಕರ್ಕೊಂಡು ಹೋಗ್ಬಾರ್ದಿತ್ತು ಕಳ್ಳೆ. ಹ್ಞೂ, ಅತ್ಲಾಗಿ ಗೌಡ್ರಿಗೆ ಮಂತವ್ಲೆ ಬಿಟ್ಟು ಅತ್ಲಾಗಿ ನಾವೇ ಅತ್ಲಾಗಿ ಇಟ್ಕೊಂಬಂದು ಗೌಡ್ರು ಕೊಟ್ಟಿದ್ರು ಆಗ್ತಿತ್ತೋ ಏನೋ ಅತ್ಲಾಗಿ. ಆಗಲ್ ಕಣ ಅವ್ರ ಕೈಲಿ. ಪಾಪ ಶುಗರು ಪೇಷಂಟು ನೋಡುವ ಆಗಲ್ಲ ಏನೋ ನೋಡು. ಇವಾಗ ಹೋಗ್ರಿ ಗೌಡ್ರೆ ಮಂತಾವ್ ಅಂದ್ರು ನಮಗ್ ಬಿಟ್ಟು ಹೋಗಕ್ ಆಗ್ದಲೆ ಪಾಪ ಇಷ್ಟು ಇಲ್ಲೇ ಇದಾರೆ ಹೊಟ್ಟೆ ಹಸ್ಕೊಂಡಿದ್ರು. ಬಿರ್ಬಿರ್ನೆ ತೊಳೆಯೋತ್ಲಾಗ ಹೋಗ್ಬಿಡಣ. ಓಹೋ ಸಾಹೇಬ್ರು ಇಲ್ಲಿ ಏಡಿಕಾಯಿ ಇಟ್ಕೊಂಬೋದು ಏಡಿಕಾಯಿ ತೊಳಿತಾ ಕೂಂತಾರೆ. ನಾನಲ್ಲಿ ಅಸಾಮೆ ಇಸ್ತಿದ್ದೀನಿ. ನಮ್ಮ ಅಜ್ಜ ಎಲ್ಲ ಹೋಗಿರ್ಬೇಕು, ಸಾಮಾನ್ಯಕ್ಕೆ ಏನೋ ಕೆಲಸ ಇರ್ಬೇಕು ಅನ್ಕೊಂಡು ನೋಡಿದ್ರೆ ಈ ಅಜ್ಜ ಹೇಳ್ದಂಗೆ ಕೇಳ್ದಂಗೆ ಹೋಗ್ಬಿಟ್ಟು ಏಡಿಕಾಯಿ ಇಟ್ಕೊಂಬಂದ್ಬಿಟ್ಟು ಏಡಿಕಾಯಿ ತೊಳಿತಾ ಕೂಂತೈತಲ್ಲ. ಲೆಕ್ಕ ಹಾಕು. ನಾನು ಇದೇನಪ್ಪ ಇದು 12 ಗಂಟೆಯಿಂದ ಇಲ್ವಲ್ಲ, 4-5 ಗಂಟೆ ಆದ್ರೂ ಆ ಸ್ಕೂಲ್ ಕಡೆ ಮಕ ಮಾಡಿ ನೋಡಿಲ್ವಲ್ಲ ಈ ಅಜ್ಜ. ಇನ್ನು ಎತ್ಲಾಗ ಹೋಗಿರ್ಬೇಕು. ಈ ಕಡೆ ತೋಟದ ಕಡೆನೂ ಇಲ್ಲ, ಈ ಕಡೆ ಹೊಲದ ತಾವ್ಲೂ ಇಲ್ಲ. ಎಲ್ಲಿ ಹುಡುಕಿರೂ ಇಲ್ವಲ್ಲ ಅಂತ ನಾನು ಹುಡ್ಕಾಡ್ತಿದ್ದೀನಿ, ಊರವ್ರಿಗೆಲ್ಲ ಕೇಳ್ಕೊಂಡು ತಿರ್ಗಾಡ್ತಿದ್ದೀನಿ. ನೋಡಿರಿ ವಜ್ಜ ಇಲ್ಲಿ ಇಂಥ ಕೆಲಸ ಮಾಡ್ಕೊಂಡು ಕುಂತೈತಲ್ಲ. ಲೆಕ್ಕ ಹಾಕು. ಅಜೋ ಏನಜ್ಜ, ಎಲ್ಲೋಗಿದ್ದಜ್ಜ ನೀನು? ಈಟೊತ್ತವರೆಗೂ ಎಲ್ಲೋಗಿದ್ದೆ? ಹೇಳ್ದಂಗೆ ಕೇಳ್ದಂಗೆ ಎಲ್ ಬೇಕು ಅಲ್ಲೇ ಹೊರಟ್ಬಿಡ್ತೀಯ ಅನ್ನೋ ನೀನು. ಎಲ್ಲ ಲೇ ರಂಗಜ್ಜ, ಎಲೇ ನಮ್ಮ ಅಜ್ಜಿ ಬಂತು ಕೊಡು ಎಲ್ಲ ಮಾಡೋದು ಇವಾಗ. ಲೇ ನೀನು ಒಂದ್ರಿಟ್ಟು ಏನಾದರೂ ಹೇಳ್ಬಿಟ್ಟು ಉಪಾಯ ಮಾಡಿ ಹೇಳೋ, ಒಂದ್ರಿಟ್ಟು ಸಮಾಧಾನ ಮಾಡು. ಬಾಯಿ ಬಂದಾಗ ಬೈತಿತ್ಕೊಳ್ಳ ನಮ್ಮ ಅಜ್ಜಿ. ಲಾ ರಂಗಜ್ಜ, ನೀನೇ ಒಂದ್ರಿಟ್ಟು ಹೇಳ, ಏನಾದರೂ ಒಂದು ಹೇಳೋ. ಅಲ್ಲಿ ನೋಡು, ಅಲ್ಲಿ ಕೋಪ ಮಾಡ್ಕೊಂಡು ನಿಂತಿರೋದು ನಮ್ಮ ಅಜ್ಜಿ. ಇಲ್ಕಣಪ್ಪ ಇಲ್ಕಣೋ, ನಿನ್ ದಮ್ಮಯ್ಯ ಅಂತ ಕಣೋ. ನನಗಂತೂ ಹಿಂಸೆ ಮಾಡಬೇಡ ಕಡಲೇ ಶಂಕರಾಜ. ಹ್ಞೂ ನೋಡು, ನನಗಂತೂ ಸಮಾಧಾನ ಮಾಡೋಕ್ಕಾಗಲ್ಲ. ಅಲ್ಕಳ್ಳ, ನಿಮ್ಮ ಅಜ್ಜಿ ನೋಡಿರೆ ನಿಮ್ಮ ಅಜ್ಜಿನ ನೀನು ಈ ಪಾಟಿ ಕೋಪ ಮಾಡ್ಕೊಡ್ತಾ ಇಲ್ಲ. ನಮ್ಮ ಅಜ್ಜಿ ಇನ್ನೆಷ್ಟು ಕೋಪ ಮಾಡ್ಕೋಬೇಡ ಅಂತ ನಾನು ಇವಾಗಲೇ ನನಗೆ ಯೋಚನೆ ಮಾಡ್ತಿದ್ದೀನಿ. ಅದೇ ಭಯ ಆಗ್ತೈತೆ ನನಗೆ. ನಮ್ಮ ಅಜ್ಜಿ ಅಂತೂ ಏನು ರೇಗಾಡಿ ಎಳೆಯುತ್ತೆ ಬಿಡು. ಏನು ಇವತ್ತೇನು ಉಂಬಕ್ಕೆ ಇಡ್ತಾರೋ ಇಡಲ್ವೋ ದೇವರಾಡಗಳು ನಂಗಂತೂ ಗೊತ್ತಿಲ್ಲ ಕಳ್ಳ. ಅಲ್ಲ ಲೇ ಶಂಕರಾಜ, ಅಲ್ಕಣೋ, ಈ ಗೌಡ್ರು ಈಟೋತ್ತರೆಗೂ ಇದ್ರು ಕಳ್ಳ. ಇವಾಗೇನೇನೋ ಹೋಗ್ಬೇಕಾ? ಗೌಡ್ರು ಇದ್ದಿದ್ರೆ ಅತ್ಲಾಗಿ ನಿಮ್ಮ ಅಜ್ಜಿ ಬಂದಾಗ ಹೆಂಗ ಸಮಾಧಾನ ಮಾಡೋರು ಕಡೋ. ಸಾಕಜ್ಜಿಗೆ ಸುಮ್ಮನಾಗೋರು ಏನೋ ಒಂದು ಹೇಳ್ಬಿಟ್ಟು ಸುಮ್ಮನೆ ಹಾಕ್ಸೋರು ಗೌಡ್ರು. ನೋಡಿರ ಈ ಗೌಡ್ರು ಇರೋ ತಕ ಇದ್ದು ಇವಾಗೆಲ್ಲ ಹೋಗಿ ಬರ್ತೀನಂತ ಹಿಂಗೆ ರಪ್ಪನ ಹೋಗ್ಬಿಟ್ರು. ಹೊಟ್ಟೆ ಎಲ್ಲ ಗುಡು 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 ಅಂತೈತಂತ. ಹೋಗಪ್ಪ ಅತ್ಲಾಗಿ, ನೀನೇ ಒಂದ್ರೇಟು ಏನಾರ ಒಂದು ಹೇಳು. ನನ್ನ ಕೈಲಂತೂ ಆಗಲ್ಲಪ್ಪ, ನಾನು ಏನು ಮಾತಾಡಕ್ ಹೋಗಲ್ಲ. ನೋಡು ಈ ನನ್ನ ಮಗನ್ ನಾವು ಎಲ್ಲ ಏನಾರ ಒಂದು ಹೇಳ್ಬಿಟ್ಟು ನಮ್ಮ ಅಜ್ಜಿಗೆ ಉಪಾಯ ಮಾಡ್ಲಾ, ಸಮಾಧಾನ ಮಾಡ್ಲಾ ಅಂತ ಹೇಳಿರ ನೀನು. ಗೌಡ್ರಿಗೆ ಹೇಳು, ಅವ್ರಿಗೆ ಹೇಳು, ಇವ್ರಿಗೆ ಹೇಳು, ನೀನೇ ಸಮಾಧಾನ ಮಾಡಿ ಅಂತ ಹೇಳಲ್ಲ. ಮಾಡ್ತೀನಿ ಕಳ್ಳಿ ತಡಿಲ್ಲ ನಿನಗೆ. ಆ ಗೌರಜ್ಜಿ ಮಂತ ಹೋಗ್ತೀನಿ ನೋಡು, ನಾನೇ ಅರ್ಧ ಹಾಕ್ಕೊಡ್ತೀನಿ ಕಂಡ್ರಾಡಿ ನನ್ನ ಮಗನೇ, ನಿನಗೆ ಮಕ್ಕ ಹೋಗಿಬೇಕು ಹಂಗೆ ಮಾಡ್ತೀನಿ. ಅಲ್ಲಿ ಕಡೆ ಇವಳೆ ಏನಿಲ್ಲ ಕಡೆ, ಇಲ್ಲೇ ಒಂದ್ರಿಟ್ಟು ಕೆಲಸ ಇತ್ತು, ಅಲ್ಲಿ ಹೋಗಿದ್ದು ಕಡೆ. ಹಂಗೆ ಹೋಗಿದ್ವಲ್ಲ, ಏಡಿಕಾಯಿ ಎಲ್ಲರೂ ಹಿಡಿತಿದ್ರು. ಹಂಗೆ ನಮಗೂ 1-2 ಕೊಟ್ರು. ತಗೊಳ್ರ ಜೋ, ಏಡಿಕಾಯಿ ತಗೊಂಡೋಗ್ಬಿಟ್ಟು ಎಲ್ಲ ಮಾಡ್ಕೊಂಡು ತಿಂದ್ರಿ ಅಂತ ಕೊಟ್ರು ಕಣೆ. ನಾನು ಗೌಡ್ರು ರಂಗಜ್ಜ 3 ಜನ ಹೋಗ್ತಿದ್ವು ಅಲ್ಲಿ ನಡ್ಕೊಂಡು, ಹಂಗೆ ಅಡ್ಡಾಡ್ಕೊಂಡು ಬರೋದಂತ ಕೆರೆ ಏರಿ ಮೇಲೆ ಹಸಿ ಎಲ್ಲರೂ ಹಿಡಿತಿದ್ರು ನಮ್ಮೂರವರು. ಕೊಡ್ರಲ್ಲ ಪಾಪ ನಮ್ಗೊಂದೆರಡು ಅಂತ ಹೇಳೋ ತಕ್ಷಣ ಎಲ್ಲರೂ ಕೊಟ್ರು. ಎಲ್ಲರೂ ಒಂದು 4-5 ಕೊಟ್ರು. ಹಂಗೆ ಸುಮ್ಮನೆ ತಗೊಂಬಂದ್ಬಿಟ್ಟು ಇಲ್ಲೇ ಗದ್ದೆ ತವ ಇಲ್ಲಿ ನಮ್ಮ ರಂಗಜ್ಜ ನೀರು ಬಿಟ್ಟಿದ್ನಲ್ಲ ಎಲ್ಲ ತೊಳ್ಕೊಂಡು ಹೋಗೋಣಂತ ಬಂದು ಕಡೆ. ನಡಿ, ಇನ್ನೇನು ಆಯ್ತು, ಹೋಗ ನಡಿಗೆ. ಅಲ್ಲ ಕಣಜ, ನನಗೆ ಏನ್ ಅನ್ಕೊಂಡಿದ್ಯಾ? ನೀನು ಹೇಳಿದ್ದೆಲ್ಲ ಕೇಳ್ಕೊಂಡು ಏನು ನನಗೇನು ದಡ್ಡಿ ಅನ್ಕೊಂಡಿದ್ಯಾ? ನೀನು ಹೇಳಿದ್ದೆಲ್ಲ ಕೇಳ್ಕೊಳಕ್ಕೆ ನಮ್ ಕಣಕ್ಕೆ ಅಬ್ಬಾ ಅದೇನ್ ಸುಳ್ಳು ಹೇಳ್ತೀಯ ಅಜ್ಜ, ಅದೇನ್ ಸುಳ್ಳು ಹೇಳ್ತೀಯೋ? ಅಲ್ಲ ನಂಗೇನು ಊರವ್ರು ಯಾರು ಏನು ಹೇಳಿಲ್ಲ ಅನ್ಕೊಂಡಿದ್ಯಾ ನೀನು? ಮಾಡ್ತೀನಿ ತಡಿ ನಿನಗೆ. ಹಂಗೆ ನನಗೆ ಬರ್ತಾ ಇರೋ ಕೋಪಕ್ಕೆ ಬಗೆಟ್ ತಗೊಂಡು ತಲೆ ಮೇಲೆ ಎತ್ತಾಕ್ಬಿಡ. ನನ್ ಕೋಪ ಬರ್ತೈತಿ ಇವಾಗ. ಸುಳ್ಳು ಏನಾರು ಹೇಳಕ್ ಬಂದ್ಬಿಟ್ರೆ ನೋಡಿ ಇವಾಗ. ಸುಳ್ಳು ಹೇಳಕ್ ಬರುತ್ತೆ ನನ್ನ ಮುಂದೆ. ನೀನ್ ಹೇಳಿದ್ದೆಲ್ಲ ಕೇಳ್ಕೊಂಡಂಗ ನನ್ಗೆ ದಡ್ಡಿ ಅನ್ಕೊಂಡಿದ್ಯಾ? ಏನು ಗೊತ್ತಾಗಲ್ಲ ಅನ್ಕೊಂಡಿದ್ಯಾ ಅಲ್ವಾ? ಈ ಮುತ್ಕಿಗೆ ಇನ್ನೇನು ಗೊತ್ತಾಗುತ್ತೆ? ಹೇಳಿದ್ದೆಲ್ಲ ನೆಮ್ಕಡ್ತಾಳ ಅನ್ಕೊಂಡಿದ್ಯಾ ನೀನು? ಅಲ್ಕಣಜ ಊರವರೆಲ್ಲ ಯಾರು ಹೇಳಿಲ್ಲ ಅನ್ಕೊಂಡಿದ್ಯಾ? ಹೋಗ್ಬಿಟ್ಟು ನೀನು ರಂಗಜ್ಜ ಗೌಡ್ರು 3 ಜನನು ಹೋಗ್ಬಿಟ್ಟು
ಕೆರೆ ತಾವ್ ಹೋಗ್ಬಿಟ್ಟು ಎಡಿಕಾಯಿ ಇಟ್ಕೊಂಡ್ ಬಂದಿದ್ದು ಎಲ್ಲಾರು ಊರೆಲ್ಲ ಹೇಳಿರು. ನಮ್ಗೇನ್ ಗೊತ್ತಿಲ್ಲ ಅನ್ಕೋಬೇಡ. ಆ ಬರುತ್ತೆ ತಡಿ, ಆ ಗೌರಜ್ಜಿನೂ ಬರುತ್ತೆ. ಆ ಅಜ್ಜಿ ಅಲ್ಲೇ ನೀ ಹೇಳ್ಕೊಂಡ್ ಬರ್ತಿತ್ತು. ಏನಾದ್ರೂ ಮಂತಾವೇನಾರು ಎಡಿಕಾಯಿ ಏನಾರು ಹಿಡ್ಕೊಂಡ್ ತಗೊಂಡ್ ಬರ್ಬೇಕಲ್ಲ ನಮ್ಮ ಅಜ್ಜಿಗೆ ಐತೆ ಅಂತ ಬೈತಿತ್ತು. ನೀವೇನು ನೋಡು, ನಾನು ಇವಾಗ್ಲೇ ಹೇಳ್ತಿದ್ದೀನಿ ನೋಡು, ಒಳ್ಳೆ ಮಾತಲ್ಲಿ ಅದ್ ಹೆಂಗ್ ತಗೊಂಡ್ ಬಂದಿಯೋ ಇಲ್ಲೇ ಮಾಡ್ಕೊಂಡು ತಿನ್ಕೊಂಡ್ ಬಂದ್ಬಿಡು. ಅಲ್ಲಿ ಮನೆವರೆಗೂ ತಗೊಂಡ್ ಬರ್ಬೇಡ. ಇಲ್ಲಿ ನಿನ್ಗೆ ಯಾರು ಬೇಸಲ್ಲಿ ಮಾಡೋರು ಯಾರು ಇಲ್ಲ ಅಲ್ಲಿ. ನಮ್ ಕೆಲ್ಸಗಳು ನಾವಿರ್ತೀವಿ. ನಿನಗೆ ತಗೊಂಬಂದಾಗ ಅಲ್ಲಿ ಬೇಸ್ ಹಾಕಕ್ ನನ್ ಕೈಲಿ ಆಗಲ್ಲ. ನಿನ್ ಪಾಡಿಗೆ ನೀನು ಏನಾರ ಮಾಡ್ಕೊಂಡು ಇಲ್ಲ ಇದ್ ಮಾಡು, ಇಲ್ಲ ಯಾರಿಗಾರ ಕೊಟ್ಟು ಬಾ. ನಾನಂತೂ ಏನು ಬೇಸ್ ಹಾಕಲ್ಲ ನೋಡಿ, ಇವಾಗ್ಲೇ ಹೇಳ್ತಿದ್ದೀನಿ. ಅವಜ್ಜಿ ಗೌರಜ್ಜಿನೂ ಹಂಗೆ ಹೇಳ್ತಿತ್ತು ಕಣಂಜ ರಂಗಜ್ಜ. ನಿನ್ಗೂ ಇವಾಗ್ಲೇ ಹೇಳ್ತಿದ್ದೀನಿ ನೋಡ್ರಿ, ಅಲ್ಲಿ ಮಂತಾವ್ ಯಾರು ತಗೊಂಡ್ ಬರ್ಬೇಡ್ರಿ ಇಲ್ಲಿ. ಏನೇ ಇವಳೆ ನನ್ನ ಮಾತು ಕೇಳಿ. ಲೇ ಸಾಕಿ, ಇಲ್ಲಿ ಕೇಳಿ, ಇಲ್ಲಿ ನನ್ನ ಮಾತು ಕೇಳಿ. ಕೋಪ ಮಾಡ್ಕೋಬೇಡ ಕಣೆ, ನನ್ನ ಮೇಲೆ ಹಂಗೆ ಕೋಪ ಮಾಡ್ಕೋಬೇಡ ಕಣೆ. ಏನು ಆಸೆಗೆ ತಿನ್ಬೇಕಂತ ಆಸೆಗೆ ಹೋಗ್ಬಿಟ್ಟೆ ಕಣೆ. ಇವಾಗೇನು ಬರ್ಲಿಲ್ವೇನೆ ನಾನು? ನಿನಗೆ ಯಾಕೆ ಈ ಪಾಟಿ ಕೋಪ ನನ್ನ ಮೇಲೆ? ನಾನು ಅಂಥದ್ದು ಏನೇ ಮಾಡಿದ್ದೀನಂತ ಕೋಪ ಮಾಡ್ಕೊಳ್ತೀಯ ನೀನು? ಸುಮ್ಕಿರೈ. ಇನ್ನೇನು ತೊಳ್ಕೊಂಡು ತಗೊಂಬಂದ್ಬಿಡ್ತೀನಿ ಕಣಿತು, ಸುಮ್ಕಿರೈ. ಎಲ್ಲ ಆದಮೇಲೆ ಇವಾಗ ಕೋಪ ಮಾಡ್ಕೊಂಡ್ರೆ ಏನೇ ಪ್ರಯೋಜನ ಬಂತು? ಸುಮ್ಕಿರು, ಹಂಗೆ ಆಡಬಾರ್ದು ನೀನು. ಏನಜ ಅಂದೆ ಸುಮ್ಕಿರ್ಬೇಕು ಅಲ್ಲ ಕಣ್ರಜ. ಆಡೋ ಹುಡುಗರಾಗಿದ್ದೀರಾ ನೀವು, ಆಡೋ ಹುಡುಗರೇನ ರಜ ನೀವು? ಶುಗರ್ ಐತೆ, BP ಐತೆ, ಈ ಪಾಟಿ ಕಾಯಿಲೆ ಐತೆ, ಊಟ ಮಾಡಲ್ಲ, ನ್ಯಾವಾಗ ತಿಂಡಿ ತಿನ್ನಲ್ಲ, ತೋಟತಾವ್ ಬರ್ತೀವಿ ಹೊಲತ್ತಾವ್ ಬರ್ತೀವಿ ಅಂತ ನಾಟಕ ಮಾಡ್ಕೊಂಡ್ಬಿಟ್ಟು ನೀವು ಎಲ್ಲಾರು ಕೆರೆ ತಾವ್ ಹೋಗೋದು, ಅಲ್ಲಿ ಹಿಡಿಯಕ್ ಹೋಗೋದು, ಮೀನ್ ಹಿಡಿಯಕ್ ಹೋಗೋದು, ಇದು ಏನಪ್ಪ ಏಡಿಕಾಯಿ ಹಿಡಿಯಕ್ ಹೋಗೋದು, ಅಲ್ಲಿ ಇಲ್ಲಿ ಬರೀ ನಾಟಕ ಮಾಡ್ಕೊಂಡು ಸುತ್ತಾಡ್ತೀರಾ ನೀವು. ಯಾರಜ ನಿಮ್ಗೆ ಕಳ್ಸಿದ್ದು? ಹೋಗ್ಬಿಟ್ಟು ಏನಾರು ಅಲ್ಲಿ ಕೆರೆ ತಾವ ಏನಾದ್ರು ಹುಳ ಉಪ್ಪೇನು ಏನಾರು ಕಡಿಯೋದು? ಅಲ್ಲ ಕಣ್ರಜ್ಜ, ಬುದ್ಧಿ ಬೇಡವಂದ್ರಜ್ಜ ನಿಮ್ಗೆ? ಅಬ್ಬಾ ಆಡೋ ವಯಸ್ಸು ಹುಡುಗರು ಅನ್ಕೊಂಡ್ಬಿಟ್ಟಿದ್ದಾರೆ ನೀವು. ಹಂಗ ಆಟ ಆಡ್ತಿರಲ್ಲ ನೀವು, ಅವತಾರಗಳು ಮಾಡ್ತಿರಲ್ಲ. ಹೇಳ್ ಬಂದಿದ್ದೀನ ಗೌರಜ್ಜಿಗೂ ಹೇಳಿದೀನಿ, ಬರುತ್ ಕಣ್ ತಡೀರಿ, ನಿಮ್ಗೆ ಐತೆ ತಡ್ರಿ, ನಿಮ್ಗೆ ಮಾಡುತ್ತಾ ಬಜ್ಜಿ. ಉಸಿರು ಕಟ್ಕೊಂಡು ಕಾಯ್ಕೊಂಡು ನಿಂತೈತಲ್ಲಿ. ಸಿಗ್ಬೇಕು ಆ ರಂಗಜ್ಜ ಸಿಗ್ಬೇಕು ಗೌರಜ್ಜಿ ಕೈಲಿ. ಆ ಗೌರಜ್ಜಿ ಕೋಪಕ್ಕೆ ಅಣಕಿಂದ ಇರೋದು. ಇವಾಗ ಯಾಕೆ ಮಾತು? ಅಲ್ಲಿ ಮಂತ ಹೋಗೋದ್ಮೇಲೆ ತಾನೇ ಇರೋದು. ನೋಡಜ್ಜ ನೋಡು, ತಿರ್ಗಾ ಹೇಳ್ತಿದ್ದೀನಿ, ನಾನು ಆಗಾಗ್ಲ ಮಾತಾಡಲ್ಲ, ಒಳ್ಳೆ ಮಾತಲ್ಲಿ ಹೇಳೋಗ್ತಿದ್ದೀನಿ ನೋಡ್ರಿ. ಮಾತ್ರ ನೀವ್ ಏನಾರ ಅನ್ಕೊಳ್ರಿ, ಏನಾರ ಇದ್ ಮಾಡ್ಕೊಳ್ರಿ, ಇಲ್ಲಿ ಏಡಿಕಾಯಿ ಮಾತ್ರ ನೀವು ತೊಳ್ಕೊಂಡು ಮಂತಾವ್ ತಗೊಂಡಕ್ ಬರ್ಬೇಡ್ರಿ. ಯಾವ್ದೇ ಕಾರಣಕ್ಕೂ ತಗೊಂಡ್ ಬರ್ಬೇಡ್ರಿ. ನಿಮ್ ಪಾಡಿಗೆ ನೀವು ಅದ್ ಹೆಂಗ್ ತಗೊಂಬಂದಿದ್ರು ಅದೇನ್ ಮಾಡ್ತಿರೋ ಅದೇನಾರ ಮಾಡ್ಕೊಂಡು ತಿನ್ಕೊಂಡು ಬರ್ರಿ. ಮನೆವರೆಗೂ ಮಾತ್ರ ಯಾವ್ದೇ ಕಾರಣಕ್ಕೂ ತಗೊಂಡ್ ಬರ್ಬೇಡ್ರಿ ಅಷ್ಟೇ. ಏನಾರು ತಗೊಂಬಂದೆ ಮಾತ್ರ ನೀನು ತಗೊಂಬ, ಆಮೇಲೆ ಅದ ಏನ್ ಮಾಡ್ತೀನಂತ ನಿನ್ಗೆ ಗೊತ್ತಾಗುತ್ತೆ. ಏಯ್ ಇವಳೆ ಸಾಕಿ, ಇವಳೆ ನನ್ನ ಮಾತು ಕೇಳಿ, ಇಲ್ಲಿ ಕೇಳಿ, ಇಲ್ಲಿ. ಹೋಗೇ ಬಿಟ್ಲಾ? ಏನಪ್ಪ ಮಾಡೋದು? ಏನಪ್ಪ ದೇವ್ರಿ, ಈಗ ಎಂತ ಮಾಡೋದೀಗ? ಲಾ ರಂಗಜ್ಜ, ಎಲ್ಲ ಮಾಡೋದಿವಾಗ? ನಮ್ಮ ಅಜ್ಜಿ ನೋಡಿರಿ ಈ ಪಾಟಿ ಕೋಪ ಮಾಡ್ಕೊಂಡು ಹೋಗ್ತೈತಲ್ಲೋ. ಹೋಗತ್ಲಾಗಿ ಎಲ್ಲ ದೇವ್ರಾಣಗಳು ಗೊತ್ತಿರಲ್ಲ ಕಳ್ಳ, ಇಷ್ಟೊಂದು ಕೋಪ ಮಾಡ್ಕೊಳ್ತಾರಂತ. ಹಿಂಗೆಲ್ಲ ಗೊತ್ತಿದ್ರೆ ನಾನು ದೇವ್ರಾಣಗಳು ಬರ್ತಿರಲ್ಲ ಕಳ್ಳ ಹಿಡ್ಕೊಂಬರೋದಕ್ಕೆ. ಎಲ್ಲ ಮಾಡೋದಿವಾಗ ಹೆಂಗೆಲ್ಲ ಸಮಜಾಯಿಸೋದು ನಮ್ಮ ಅಜ್ಜಿಗೆ? ಮಂತಾವಂತೂ ಯಾವುದೇ ಕಾರಣಕ್ಕೂ ತಗೊಂಬರ್ಬೇಡ್ರಿ ಅಂತ ಹೇಳೋಗ್ಬಿಟ್ರಲ್ಲೋ. ಇಷ್ಟೊಂದೆಲ್ಲ ಕಷ್ಟಪಟ್ಬಿಟ್ಟು ಹಿಡ್ಕೊಂಬಂದ್ಬಿಟ್ಟು ಇವರು ಹಿಂಗೆ ಹೇಳ್ತಿದಾರಲ್ಲ. ಅಲ್ಲ ಕಣೋ, ವಯಸ್ಸಾದ್ರು ಏನೋ ನಮ್ಮ ಅಜ್ಜಂದ್ರುಗಳು ತಿನ್ನೋದಕ್ಕೆ ಆಸೆ ಹೋಗಿ ಹಿಡ್ಕೊಂಬಂದಾರೆ, ಏನೋ ಒಂದ್ರಿಟ್ಟು ಮಾಡ್ಕೊಡೋಣ ಅನ್ನೋದು ಇಲ್ವಲ್ಲ ಇವರಿಗೆ. ಅನುಮತಿನೂ ಇಲ್ಲ ಕಣ್ರೋ, ನಮ್ಮ ಮೇಲೆ ಪ್ರೀತಿನೇ ಇಲ್ಲ ಕಣೋ ರಂಗಜ್ಜು. ಎಲ್ಲ ಮಾಡೋದು ಹಿಂಗಾಯ್ತಲ್ಲ ಈಗ ಕತೆ. ನಿಮ್ಮ ಅಜ್ಜಿನೂ ಸಖತ್ ಬೈತೈತಂತೆ. ಎಲ್ಲ ನಮ್ಮ ಅಜ್ಜಿನೇ ಹಿಂಗೆ ಮಾಡ್ತೈತೆ ಅಂದಮೇಲೆ ನಿಮ್ಮ ಅಜ್ಜಿ ಇನ್ನೇನು ಬಿಡು, ನಿನಗೆ ಐತೆ, ನಿನಗೆ ನಡಿ, ನಿನಗೆ ಐತೆ ನಿನಗೆ. ಅಲ್ಲ ಕಳ್ಳ ಶಂಕರಜ್ಜ, ಬಾಯಿ ಮುಚ್ಕೊಂಡು ತೆಪ್ಪಗಿರ್ಲ ಹೆಂಗ ಮಲ್ಕೊಂಡಿದ್ದೆ ನಾನು ತೋಟದಲ್ಲಿ, ಹೆಂಗ ಊಟ ಮಾಡ್ಕೊಂಡು ನೆಮ್ಮದಿಯಾಗಿ. ನನ್ನ ಮಗನೇ ಬಿಡ್ಲಿಲ್ಲ. ಅಯ್ಯೋ ಒಂದ್ ಹೇಳ್ದೆ ಬೇಡ ಪಾಪ ಜೊತೆ. ಅವ್ರು ಇಟ್ಕೊಂಬಂದಾರೆ, ಇವ್ರು ಇಟ್ಕೊಂಬಂದಾರೆ, ಹೋಗಿ ಹಿಡ್ಕೊಂಬರೋಣ ಹಂಗೆ ಹಿಂಗೆ ಮೇಲು ಕೆಳಗೆ ಹೇಳಿ ಉಬ್ಬತ್ಸಿ ಕರ್ಕೊಂಡು ಹೋಗ್ಬಿಟ್ಟು ನನ್ನ ಮಗನೇ ಇವಾಗ ಮನೆಯವ್ರ ಹತ್ರ ಅದನ್ನು ಮಕ್ಕ ಹೋಗಿಸ್ತಿದ್ಯಾ. ಬೆಳಗಿಂದ ನನಗೆ ಸೊಂಟ ನೀಟಾಗಿ ಮಾಡಕ್ ಆಗ್ತಿಲ್ ಕಳ್ಳ ನಿನ್ನ ಮನ್ಕಾಯಿ ಹೋಗತ್ಲಾಗಿ. ಇನ್ನು ನಮ್ಮ ಅಜ್ಜಿ ತವಳೆ ಎಷ್ಟು ಬಯಸ್ಕೋಬೇಕು? ಅಯ್ಯೋ ಭಗವಂತ, ಬೇಡ ಕಣಪ್ಪ ಅತ್ಲಾಗಿ. ನಿನ್ನ ಸವಾಸ ಮಾಡಿಬಿಟ್ಟು ಇನ್ನೂ ಏನೇನು ಬಯಸ್ಕೋಬೇಕು, ಯಾರ ಹತ್ರ ಮಕ್ಕ ಹೋಗಿಸ್ಕೋಬೇಕು, ಇನ್ನೂ ಏನೇನು ಅನ್ಭವಿಸ್ಬೇಕು? ಬೇಡ ಕಣೋ. ಮೊನ್ನೆ ಕರ್ಕೊಂಡು ಹೋಗ್ಬಿಟ್ಟು ಮಟನ್ ಊಟಕ್ಕೆ ಬರಲ್ಲ ಕಳ್ಳ, ನಿನ್ನ ದಮ್ಮಯ್ಯ ಅಂತೀನಿ, ಬೇಡ ಕಳ್ಳ ಅಂದ್ರೂ ಆಟ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟು ನನ್ನ ಮಗನೇ ಸೊಂಟ ಮುರ್ಕೊಂಬೋದ್ಬಿಟ್ಟೆ. ನನಗೆ ಯಾವ ಥರ ನೆಟ್ಟುಗಿತ್ತಂತ ಹೆಂಗೂ ಪರವಾಗಿಲ್ಲ, ಕೈಕಾಲೇನು ಮುರ್ಕೊಂಡು ಹೋಗ್ಲಿಲ್ಲ. ಅಪ್ಪಿ ತಪ್ಪಿ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಅವತ್ತೇನೆ ನಾನು ಮೂಲೆಯಲ್ಲಿ ಕೂತ್ಕೊಂಡ್ಬಿಡ್ತಿದ್ದೆ. ನನ್ನ ಮಗನೇ, ನೀನು ಸವಾಸ ಮಾಡೋದು ಕಣಪ್ಪ, ನಿನಗೆ ಮಾತಾಡ್ಸೋದೇ ಇಲ್ಲ ನಾನು. ನೀನು ಏನಾರ ಮಾಡ್ಕೊ ಹೋಗತ್ಲಂಗೆ, ನನ್ನ ತಲೆ ಕೆಟ್ಟು ಹೋಗ್ಬಿಟ್ಟೈತೆ ಅತ್ಲಾಗಿ. ಇಲ್ಲ ಹೋಗ್ಲಿ ಬಿಡು, ಅದು ಯಾಕೆ ಹಿಂಗೆ ರೇಗಾಡ್ತೀಯ ನನ್ನ ಮೇಲೆ? ಹೋಗತ್ಲಾಗಿ.
ನನ್ನ ಹಣೆ ಬರೋ ಸರಿ ಇಲ್ವೋ ಏನಪ್ಪ ಅತ್ಲಾಗಿ. ಎಲ್ಲಾರು ಬೈಯವ್ರೆ, ಎಲ್ಲರ ಹತ್ರನು ಬೈಸ್ಕೊಂಡು ನನಗೂ ಸಾಕಾಗಿ ಹೋಗ್ಬಿಟ್ಟೈತೆ ಅತ್ಲಾಗಿ. ಇರ್ಲಿ ಕಳ್ಳ ರಂಗಜ್ಜ ಲೇ, ಇವಾಗ ಆಯ್ತು, ಬೇಜಾರು ಮಾಡ್ಕೋಬೇಡ ಇವಾಗ. ಇವಾಗ ಏನು ಮಾಡೋದಂತ ನೀನೇ ಒಂದ್ರಿಟ್ಟು ದಾರಿ ತೋರಿಸೋ. ಏನಾದರೂ ಒಂದು ಹೇಳ ನೀನೇ ರಂಗಜ್ಜವ್, ಹಿಂಗೆ ಮಾಡೋಣಂತ ಹೇಳು, ಹಂಗೆ ಮಾಡೋಣ, ಅದಕ್ಕೇನಂತೆ ತಲೆ ಯಾಕೆ ಕೆಡಿಸ್ಕೊಳ್ತೀಯ? ಬಾಬಾ ಈಗ ಒಂದು ರೀಟು ಹೊಟ್ಟೆ ತಣ್ಣಗಾಯ್ತು ಕಣ್ರಪ್ಪ. ಹೊಟ್ಟೆ ಯಾಕ ಗುಡು 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 ಅಂತ ಅಯ್ಯ ಅನ್ಸೋದು. ಆಯ್ತು ಅಂದ್ರಲ್ಲ ರಂಗಜ್ಜ ಶಂಕರಜ್ಜ, ನಡ್ರು ಮಂತ ಹೋಗಿರ್ಕೊಂಡು ನಡ್ರು, ಒತ್ತಾಯ್ತು. ಅಯ್ಯ ಗೌಡ್ರೆ ಬರ್ರಿ, ಇನ್ನೇನು ಮಂತ ಹೋಗೋಣ ಅತ್ಲಾಗಿ. ನೀವೇ ಏನಾದರೂ ಒಂದು ವ್ಯವಸ್ಥೆ ಮಾಡ್ಬೇಕಿವಾಗ. ಅಲ್ಲ ಕಣ್ರಿ ಗೌಡ್ರೆ, ಇರತಕ ಇದ್ದು ಈ ಶಂಕರಾಚಾರ್ಯ ಅಜ್ಜಿ ಬಂದಿತ್ತು, ಸಾಕಜ್ಜಿ. ಅವಾಗ್ಲಾರು ನೀವಿರೋದಲ್ವಾ? ಅವಜ್ಜಿ ಒಂದು ಬೈತು ಕಣ್ರಿ ಗೌಡ್ರೆ. ಬೇಡಪ್ಪ ಅತ್ಲಾಗಿ, ಕಿವಿ ಎಲ್ಲ ಹಂಗೆ ತೂತು ಬಿದ್ದುಬಿಟ್ಟು ನನಗಂತೂ ಅತ್ಲ ಕೇಳಿಸ್ಕೊಂಡು ಗೌಡ್ರೆ ಅವಜ್ಜಿಗೆ ಹೇಳ್ದೆ ಕಣ್ರಿ ಗೌಡ್ರೆ ನಾನು. ಈ ನನ್ನ ಮಗಂಗೆ ಶಂಕರಾಜಂಗೂ ಹೇಳ್ದೆ, ಬೇಡಕಳ್ಳ ಶಂಕರಾಜ, ಬೇಡಕಳ್ಳ ಹೋಗೋದು ಬೇಡಕಳ್ಳ ಅಂತ ಹೇಳಿರು ನನ್ನ ಮಾತು ಕೇಳಿಲ್ಲ. ಅವಜ್ಜಿನೂ ನಮ್ಮ ಅಜ್ಜಿ ಅಂತೆ, ಅಯ್ಯೋ ನಮ್ಮ ಅಜ್ಜಿ ಅಂತೆ, ಹಂಗೆ ಕೋಪ ಮಾಡ್ಕೊಂಡು ನಿಂತೈತಂತೆ. ಯಾರಿಗೆ ಕೇಳಿ ಹೋಗಿದ್ದಾರೆ? ಯಾವುದೇ ಕಾರಣಕ್ಕೂ ಅವ್ರು ಏಡಿನಾರ ಇಟ್ಕೊಂಬರ್ಲಿ, ಏನಾರ ಇಟ್ಕೊಂಬರ್ಲಿ, ಯಾವುದೇ ಕಾರಣಕ್ಕೂ ನಮ್ಮಂತಾವ ಮನೆವರೆಗೂ ತಗೊಂಡು ಬರಂಗಿಲ್ಲ. ಅದೇ ಹೆಂಗೆ ತಗೊಂಬಂದಾರೋ ಹಂಗೆ ಏಡಿಕಾಯ್ದು ಅದೇನಾರ ಮಾಡ್ಕೊಂಡು ತಿನ್ಕೊಂಬರ್ಲಿ, ಮನೆವರೆಗೂ ತಗೊಂಬಂದ್ರೆ ಮಾತ್ರ ಬಿಡ್ಗಿಡಲ್ಲ ಅಂತ ನಮ್ಮ ಅಜ್ಜಂಗೆ ಹೇಳ್ಬಿಡು ಅಂತ ಆ ಸಾಕಜ್ಜಿ ಕೈಲಿ ಹೇಳ್ ಕಳ್ಸೈತಂತೆ. ಆ ಸಾಕಜ್ಜಿನೂ ಶಂಕರಾಜಂಗೂ ಹಂಗೆ ಹೇಳ್ ಕಳಿಸ್ತು. ಬೇಡ ಕಣ್ರಿ ಗೌಡ್ರೆ, ಇನ್ನೇನು ನಿಮ್ಮ ಅಮ್ಮ ಅವರು ಬಿಡ್ರಿ, ನಿಮ್ಗೆ ಬಿಡ್ಗಿಡಲ್ಲ ನಿಮಗೆ. ನೀವು ಮೊದಲೇ ಶುಗರ್ ಪೇಷಂಟು, ಅಲ್ಲಿ ಇಲ್ಲಿ ಹೋಗಿದ್ದೀರಂತ ಗೊತ್ತಾಗ್ಬಿಟ್ರೆ ಇನ್ನೂ ಮಕ್ಕ ಹೋಗಿದ್ದಾರೆ. ಏನು ಮಾಡ್ತೀರ ನೋಡ್ರಿ, ನೀವೇ ಯೋಚನೆ ಮಾಡ್ರಿ, ಏನು ಮಾಡೋದಂತ ಇವಾಗ. ಹೌದಲ್ಲ ರಂಗಜ್ಜ, ಹಿಂಗೆಲ್ಲ ಮ್ಯಾಟ್ರ್ ನಡೀತನ್ನು. ಓಹೋ ಅಲ್ಲ ಕಣ್ರಲ್ಲ, ನಾವು ಏಡಿಕಾಯಿ ಹಿಡ್ಕೊಂಬರಕ್ಕೆ ಹೋಗಿದ್ದು ಮ್ಯಾಟ್ರು ಊರವ್ರಿಗೆಲ್ಲ ಟಾಮ್ ಮಾಡಿರೋ ಪುಣ್ಯಾತ್ಮ ಯಾರಂತ ಗೊತ್ತಾಗ್ಬೇಕಲ್ಲ ನನಗೊಂದು ರೀಟು. ಯಾವನು ಹೇಳಿರ್ಬೇಕು, ಲೆಕ್ಕ ಹಾಕು, ಯಾರು ಹೇಳಿರ್ಬೇಕು? ಅದೇ ಕಣ್ರಿ ಗೌಡ್ರೆ, ನನಗೂ ಗೊತ್ತಾಗ್ತಿಲ್ಲ. ಯಾರಂತ ಗೊತ್ತಾಗ್ಬೇಕಲ್ಲ, ಎಂಥ ಕೆಲಸ ಮಾಡಿದಾನೆ ನೋಡ್ರಿ. ಒಳ್ಳೆ ಕತೆ ಆಗೋಯ್ತಲ್ಲ ಗೌಡ್ರೆ. ಅದಿರ್ಲಿ ಕಣ್ರಿ ಗೌಡ್ರೆ, ಅವ್ನು ಯಾವನಾರ ಹೇಳ್ಕೊಳ್ಳಿ. ಇವಾಗ ಏನ್ರಿ ಗೌಡ್ರೆ ಮಾಡೋದು? ಮಂತಾವ್ ನೋಡಿದ್ರೆ ನಾವು ಕಷ್ಟಪಟ್ಟು ಹೋಗ್ಬಿಟ್ಟು ಏಡಿಕಾಯಿ ಹಿಡ್ಕೊಂಬಂದು ಮನೇಲಿ ನೋಡಿದ್ರೆ ತಗೊಂಬರ್ಬೇಡ್ರಿ ಅಂತ ಕೂತಾರಲ್ಲ, ಏನು ಮಾಡೋದು ಇವಾಗ? ನೀವೇ ಹೇಳ್ರಿ, ಏನಕ್ಕೂ ಒಂದು ದಾರಿ ತೋರಿಸ್ರಿ ನಮ್ಗೀಗ. ದಾರಿ ಅಂದ್ರಲ್ಲ ತೋರ್ಸನ, ನನಗೆ ಇವಾಗ ಚಿಂತೆ ಆಗ್ತೈತೆ ಕಣ್ರಲ್ಲ. ಎಲ್ಲ ಕಣ್ರು, ನಮ್ಮ ಅಜ್ಜಿಗೆ ಏನ್ಲ ಹೇಳದ್ ನಾನು? ಅಲ್ಲ ಕಣೋ, ನಿಮ್ಮ ಅಜ್ಜಿಗುಳುಗಳೇ ಹಿಂಗೆ ಆಡ್ತಿದಾರಂದ್ರೆ ನಿಮ್ಮ ಅಮ್ಮ ಅವ್ರು ಇನ್ನೆಷ್ಟು ಬೈತಾರೆ ನನಗಂತ ನಾನು ಇವಾಗಲೇ ಯೋಚನೆ ಮಾಡ್ತಿದ್ದೀನಿ ಕಣ್ರಲ್ಲ. ಏನ್ರಲ್ಲ ಮಾಡೋದು? ಮಂತಾವಂತೂ ನಾನು ಯಾವುದೇ ಕಾರಣಕ್ಕೂ ಎಡಿಕಾಯಿ ತಗೊಂಡು ಹೋಗಲ್ ಕಣ್ರಲ್ಲ. ಮೊದಲೇ ಅಳಿಯಂದ್ರು, ನನ್ನ ಸೊಸೆ ಮಗ ಎಲ್ಲರೂ ಬಂದಾರ ಕಣ್ರಲ್ಲ. ಅವ್ರೆಲ್ಲರ ಮುಂದೆನೂ ನಮ್ಮ ಅಜ್ಜಿ ಮಕಾಮೂಲ ನೋಡೋದು ಕಣೋ. ಅವ್ರು ಬಂದಾರೆ, ಇವ್ರು ಬಂದಾರೆ, ಅಳಿಯಂದ್ರು ಇದ್ದಾರೆ, ಸೊಸೆ ಇದ್ದಾರಂತ ಏನು ಹಿಂದೆ ಮುಂದೆ ಏನು ಯೋಚನೆ ಮಾಡಲ್ಲ, ಹಂಗೆ ಬೈ ಎತ್ಕೊಂಡ್ರಲ್ಲ. ಏನ್ರಲ್ಲ ಮಾಡೋಣ, ನೀವೇ ಒಂದಿಟ್ಟು ದಾರಿ ತೋರಿಸ್ರ ನನಗೆ. ಗೌಡ್ರೆ ಏನು ಮಾಡೋಣ ಗೌಡ್ರೆ, ಹಿಂಗೆ ಆಗೋಯ್ತಲ್ಲ ಇವಾಗ. ನಮ್ಮ ಪರಿಸ್ಥಿತಿ ಹಿಂಗೆ ಬಂದೈತಲ್ಲ, ಏನು ಮಾಡೋಣ? ಅಯ್ಯೋ ಭಗವಂತ, ಯಾರಿಗಾದ್ರೂ ನಮ್ಮ ಶತ್ರುಗಳಿಗೂ ನಮ್ಮ ಪರಿಸ್ಥಿತಿ ಬರಬಾರ್ದು ಕಣ್ರಿ ಗೌಡ್ರೆ. ಬೆಳಗ್ಗೆಯಿಂದ ಬಿಸಿಲಲ್ಲಿ ಒಣಕೊಂಡ್ ಬಂದವ್ರಿಗೆ ಲಾಸ್ಟಿಗೆ ಎಲ್ಲರೂ ಹೋಗಿತ್ತಿರಲ್ರಿ ಗೌಡ್ರೆ. ಏನ್ರಿ ಗೌಡ್ರೆ ಮಾಡೋಣ? ಅಲ್ಲ ಕಣ್ರಿ ಗೌಡ್ರೆ, ನಾವು ನಿಮಗೆ ನೆಚ್ಕೊಂಬಿಟ್ಟು ನೀವೇನಾದರೂ ಒಂದು ಹೇಳ್ತೀರಾ, ಏನಾದರೂ ಒಂದು ಮಾಡಿ ಸಮಾಧಾನ ಮಾಡ್ತೀರಾ ಅಂತ ನಾವು ನಿಮಗೆ ನೆಚ್ಕೊಂಡು ನಿಮಗೆ ಕೇಳಿರೆ ನೀವು ಹಿಂಗೆ ಹೇಳ್ತಿದ್ದೀರಲ್ರಿ ಗೌಡ್ರೆ. ಏನ್ರಿ ಗೌಡ್ರೆ ಮಾಡೋಣ ಮತ್ತು ಇವಾಗ? ಅಯ್ಯೋ ಭಗವಂತ, ನಮ್ಮ ಅಜ್ಜಿ ಬಿಡ್ಗಿಡಲ್ ಕಣ್ರಿ ಗೌಡ್ರೆ, ನನಗಂತೂ ಉಂಬಕ್ಕಿಡಲ್ಲ ಕಣ್ರಿ ಗೌಡ್ರೆ ಇವತ್ತು. ನನಗಂತೂ ಅದೇ ಯೋಚನೆ ಆಗ್ತೈತೆ ಕಣ್ರಿ ಗೌಡ್ರೆ. ನೀವೇ ಏನಾದರೂ ಒಂದು ಹೇಳಿ ಸಮಾಧಾನ ಮಾಡ್ಬೇಕಂತ ಹೇಳಿರೆ ನೀವು ಹಿಂಗೆ ಉಲ್ಟಾ ಹೊಡಿತಿದ್ದೀರಲ್ರಿ ಗೌಡ್ರೆ. ಇಲ್ಲ ರಂಗಜ್ಜ, ನೀನಾದರೂ ಏನಾದರೂ ಒಂದು ಹೇಳ ರಂಗಜ್ಜ. ನನ್ನ ಮಗನೇ, ಲೇ ನೋಡು ರಾಗ ಎಳೆದು ಬಿಟ್ಟೆ ಅಂದ್ರೆ ನನ್ನ ಮಗನೇ ತಗೊಂಡ್ಬಿಟ್ಟು ಏನಾರ ತಗೊಂಡು ಏರಿಕ್ ಬಿಡ್ತೀನಿ ಇವಾಗ. ನನ್ನ ಮಗನೇ ನಿನ್ನಿಂದಾನೆ ಎಲ್ಲ ಆಗ್ತಿರೋ ನನಗಿವಾಗ. ರಾಗ ಬೇರೆ ಹೇಳ್ತಿದ್ದಾನೆ, ಹಾಡು ಬೇರೆ ಹೇಳ್ತಿದ್ದಾನೆ. ಗೌಡ್ರೆ ಗೌಡ್ರೆ ಅಂದ್ಕೊಂಡು ಎದಳ ಮ್ಯಾಕೆ ಸಾಕು ಕಂಡೆ ಅವ್ರ ನನ್ನ ಮಗನೇ. ನಿನ್ನಿಂದಾನೆ ಕಳ್ಳ ಇವೆಲ್ಲ ಆಗಿದ್ದು. ನೆಮ್ಮದಿಯಾಗಿ ಹೆಂಗ ಊಟ ಮಾಡ್ಕೊಂಡು ಹೆಂಗ ಮಲಗ್ತಿದ್ದು, ನಮ್ಗೆ ಅಯ್ಯೋ ಅನ್ನಿಸ್ತಿ ಅತ್ಲಾಗಿ. ಗೌಡ್ರೆ ಏನ್ರಿ ಗೌಡ್ರೆ ಮಾಡೋಣ? ನೋಡ್ರಿ ಗೌಡ್ರೆ, ಈ ರಂಗಜ್ಜ ಅವಾಗ್ಲಿಂದ ನಾವು ಹೆಂಗ್ ಬೈತಿದ್ದಾನಂತ. ನೀವಾದ್ರೂ ಒಂದ್ರಿಟ್ಟು ಹೇಳಿ ಸಮಾಧಾನ ಮಾಡ್ರಿ ಗೌಡ್ರೆ. ನೋಡ್ರಿ ಗೌಡ್ರೆ ಹೆಂಗೆಲ್ಲ ಬೈತಿದ್ದಾನಂತ ಇವನು. ಎಲ್ಲೇ ರಂಗಜ್ಜ ಹೋಗ್ಲಿ ಬಿಡೋ ಅತ್ಲಾಗಿ. ಪಾಪ ಅತ್ಲಾಗಿ ಬಿಡೋ ಅತ್ಲಾಗಿ. ಅವನು ನೋಡಿದ್ರೆ ಒಟ್ಟು ರೀತಿ ಯಾಕೋ ಹಿಂಗ್ ಬೈಯಕ್ ಹೋಗ್ತೀಯವು? ಪಾಪ ಅವನು ಏನ ಆಸೆಗೆ ಇಟ್ಕೊಂಬರೋದಕ್ಕೆ ಏನ ಹೇಳಿದಾನಪ್ಪ. ಏನ ಅದಕ್ಕೆ ಅವನ ಮೇಲೆ ಹಿಂಗೆ ರೇಗಾಡಿದ್ರೆ ಆಯ್ತಲ್ಲ ರಂಗಜ್ಜ, ಸುಮ್ಕಿರ್ಲ. ಹೋಗ್ಲಿ ಬಿಡೋ ಅತ್ಲಾಗಿ. ಎಲ್ಲ
ಬಾರ್ಲಾ ಇಲ್ಲಿ, ಬಾರ್ಲಾ ಇಲ್ಲಿ, ಒಂದು ಕೆಲಸ ಹೇಳ್ತೀನಿ, ಬರೋಲ್ಲ ಇಲ್ಲಿ, ಮಾಡ್ತೀನಿ. ಓಹೋ, ನಮ್ಮ ಅಜ್ಜಿರು ಏನು ಅಂದ್ಕೊಂಡಿದ್ದಾರೆ ನಮಗೆ? ಸರಿ ಕಣ, ಆಯ್ತು ಬಿಡು. ಅವ್ರೇನು ಕರೀಲಿಲ್ಲ ಅಂದ್ರೆ ಏನು ಪರವಾಗಿಲ್ಲ. ಏನು ಹೇಳಿಕಾಯ್ದು ಕರಿ ಅವೆಲ್ಲ ಏನು ಮಾಡ್ಕೊಳ್ಳಿಲ್ಲ ಅಂದ್ರೆ ಏನು ತಲೆ ಕೆಡಿಸ್ಕೊಂಡೇನಿಲ್ಲ. ಬರ್ರಿ ಇಲ್ಲಿ, ಒಂದು ಮ್ಯಾಟ್ರ್ ಹೇಳ್ತೀನಿ, ಬರ್ರೋ ಇಲ್ಲಿ, ಮುಂದಕ್ಕೆ ಬರೋಲ್ಲ ಇಲ್ಲಿ. ಏಯ್ ಏಯ್ ಶಂಕರಾಜ, ಸಾಕು ಬಿಡ್ಲಾ? ಅಯ್ಯೋ 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 ಅಯ್ಯೋ, ಹತ್ತಿದ್ದು ಈ ನನ್ನ ಮಗ ಇವನು. ಇನ್ನು ಚಿಕ್ಕ ಹುಡುಗ ಆಡಂಗೆ ಆಡ್ತೀಯಲ್ಲ, ಅಲ್ಲೇ ವಯಸ್ಸಾದ ಮುದುಕ ಆದ್ರೂ ನೀನು. ಸಾಕು ನಿಲ್ಸೋ. ಎಲ್ಲಲೇ ರಂಗಜ್ಜ, ಎಲ್ಲ ನಿಮ್ಮ ಅಜ್ಜಿ ಹೇಳ್ತಿಲ್ಲ ಹಂಗಂತ ಹೇಳಿಕಾಯಿ ಏನು ತಗೊಂಬರ್ಬೇಡ್ರಿ ಮಂತವ, ಏನು ಮಾಡಿಕೊಡಲ್ಲ, ಹಂಗೆ ಹಿಂಗೆ ಮನೆವರೆಗೂ ತಗೊಂಬರಂಗಿಲ್ಲ ಅಂತ ಹೇಳ್ತಿಲ್ಲ. ದಿಟ್ಟವಾಗಿ ಹೇಳ್ರು. ಎಲ್ಲ ಶಂಕರಾಜ, ಸಾಕಜ್ಜಿ ಹೇಳ್ತಿಲ್ಲ ಹಂಗಂತ ಕರೆಕ್ಟಾಗಿ ಹೇಳ್ರಿ. ಮತ್ತೆ ಸುಳ್ಗಿಳ್ಳಿ ಹೇಳಿದ್ರೆ ಮತ್ತೆ ಏರಿಕ್ ಬಿಡ್ತೀನಿ ನಿನಗೆ. ಕರೆಕ್ಟಾಗಿ ಹೇಳು. ಇಲ್ಕಂಡ್ರಿ ಗೌಡ್ರೆ, ನಮ್ಮ ಅಜ್ಜಿನೂ ಬಂದಿತ್ಕಂಡ್ರಿ ಗೌಡ್ರೆ. ಬಂದ್ಬಿಟ್ಟು ಏನು ಬಾಯಿ ಬಂದಾಗೆಲ್ಲ ಬೈದೋಯ್ತು. ಕೇಳಬೇಕಾದ್ರೆ ನಾನು ಸುಳ್ಳು ಹೇಳಿದ್ರೆ ರಂಗಜ್ಜನ್ ಕೇಳ್ರಿ ಗೌಡ್ರೆ, ಸುಳ್ಳು ಹೇಳಿದ್ರೆ ನಾನು. ಮುಖಂಡ್ರಿ ಗೌಡ್ರಿ, ಸಾಕಜ್ಜಿ ಸಿಕ್ಕಾಬಟ್ಟೆ ಬೈದೋಗ್ಬಿಡ್ತು. ಬೇಡಪ್ಪ ಅತ್ಲಾಗಿ, ನನಗಂತೂ ಕೇಳಕ್ಕಾಗ್ಲಿಲ್ಲ, ಕೇಳಿಸ್ಕೊಳಕ್ಕೂ ಆಗ್ಲಿಲ್ಲ ಅತ್ಲಾಗಿ. ಏನ್ ನಮ್ಮ ಶಂಕರನಿಗೆ ಒಡೆಯಕ್ಕೆ ಬಂದ್ಬಿಡೋದು ಅಜ್ಜಿ. ವಯಸ್ಸಾಗಿರೋ ಮುತ್ಕೂರಿದಾರ ನಿಮ್ಮ ಕೈಲಿ ಆಗಲ್ಲ, ಏನಿಲ್ಲ. ಎಡಿಕಾಯಿ ಹಿಡಿಕ್ ಬೇರೆ ಹೋಗಿದ್ರ, ದೊಡ್ಡ ಮನುಷ್ಯ ಹೋಗಂಗೆ. ಆಡ ಹುಡುಗರು ಅನ್ಕೊಂಡಿದ್ದೀರಾ ನೀವು. ಹಂಗೆ ಹಿಂಗೆ ಹೆಚ್ಚು ಕಮ್ಮಿ ಏನಾರು ಆದ್ರೆ ಯಾರು ಹೊಣೆ ಹಾಕ್ತಾರೆ, ಹಂಗೆ ಹಿಂಗೆ ಅಂತ ಎಲ್ಲ ಮಾತಾಡ್ಕೊಂಡು ಬೈತು ಮುಖಂಡ್ರಿ ಗೌಡ್ರೆ. ನಾನು ಅತ್ಲಾಗ ಸುಮ್ಕಾಗ್ಬಿಟ್ಟೆ, ಏನು ಮಾತಾಡಕ್ಕೆ ಹೋಗ್ಲಿಲ್ಲ, ಏನಾರ ಬೈಕೊಂಡು ಹೋಗ್ಲಿ ಅಂತ. ಆಯ್ತು ಬಿಡ್ರಲ್ಲ, ಬೈಲಿಕಂಡು ಬಿಡ್ರು, ತಲೆ ಕೆಡಿಸ್ಕೊಬೇಡಿ ಕಣ್ ಬರೋಲ್ಲೇ. ಅಯ್ಯ, ನೀವು ಚೆನ್ನಾಗಿ ಹೇಳ್ತೀರ ಕಣ್ರಲ್ಲ. ಅಯ್ಯೋ, ಏನೋ ಕಷ್ಟಪಟ್ಟು ಹಿಡ್ಕೊಂಬಂದಿದ್ದೀವಿ, ಹಂಗಂತ ಹಂಗೆ ಇರೋಕ್ಕಾಗುತ್ತೇನ್ರಲ್ಲ. ಒಂದು ಕೆಲಸ ಮಾಡೋಣ, ಹೆಂಗಿದ್ರು ನನಗೂ ಹೊಟ್ಟೆ ಹಸಿತೈತೆ. ಶಂಕರಾಜ ಬರಲ್ಲ ಇಲ್ಲಿ, ನಾನೇ ದುಡ್ಡು ಕೊಡ್ತೀನಿ. ಹೋಗ್ಬಿಟ್ಟು ಆ ಮಸಾಲೆ ಐಟಮು, ಖಾರದ ಪುಡಿ, ಸಾಂಬಾರು ಪುಡಿ ಅವೆಲ್ಲ ಎತ್ಕೊಂಬ ಹೋಲ, ಹೇಳ್ತೀನಿ. ಹೋಗಿ ತಗೊಂಡು ಅದೇನೇನು ಐಟಮ್ಗಳು ಬೇಕು, ಆ ಏಡಿಕಾಯಿ ಕರಿ ಮಾಡ್ತಾರಲ್ಲ, ಅದು ಬಲು ರುಚಿಯಾಗಿರುತ್ತೆ ಕಡಲಿ. ಒಂದ್ರಿಟ್ಟು 3-4 ಜನಕ್ಕೆ. ಮತ್ತೆ ಹಂಗೆ ಅವ್ನು ಜಯಣ್ಣ ಇದ್ದಾನಲ್ಲ, ಅವನಿಗೂ ಕರ್ಕೊಂಬರೋ ಜೊತೆಲಿ ಏಡಿಕಾಯಿ ಕರಿ ಎಲ್ಲ ಮಾಡೋದಕ್ಕೆ ಅವನ ಹೆಸರಿ. ಹಂಗೆ ಅವ್ನು ತಪ್ಪಲೆಗಳು ಅವೆಲ್ಲ ಇದ್ದಾವೆ, ಅವನಿಗೂ ಕರ್ಕೊಂಬ, ಹೇಳ್ತೀನಿ ಜೊತೆಲಿ. ಒಂದ್ರಿಟ್ಟು ಅನ್ನ ಬೇಯಿಸೋದಕ್ಕೆ ತಪ್ಪಲಿ, ಅಕ್ಕಿ, ಈರುಳ್ಳಿ, ಬೆಳ್ಳುಳ್ಳಿ, ಏಡಿಕಾಯಿ ಕರಿ ಮಾಡೋದಕ್ಕೆ ಖಾರದ ಪುಡಿ, ಸಾಂಬಾರು ಪುಡಿ, ಮಸಾಲೆ ಐಟಮು ಏನೇನು ಬೇಕು ಎಲ್ಲದನ್ನು ಅವ್ನಿಗೆ ಹೇಳ್ಬಿಟ್ಟು, ಎಲ್ಲ ಹೇಳಿ ಗೌಡ್ರಂಗಂತ ಹೇಳಿರು ಅಂತ ಹೇಳ್ಬಿಟ್ಟು ಎಲ್ಲ ಅಂಗಡಿಲಿ ತಗೊಂಡ್ಬಿಟ್ಟು ಬರಲ್ಲ. ನಾವು ಹೋಗ್ಬಿಟ್ಟು ನಮ್ಮ ರಂಗಜ್ಜಾರ ತೋಟ ಐತೆ ನೋಡು, ಆ ತೋಟದ ಹತ್ರ ಕರೆಕ್ಟಾಗಿ ಅಲ್ಲಿ ಹೋಗಿ ಕುಂತಿರ್ತೀವಿ, ಪಾಯಿಂಟ್ ಹತ್ರ. ಅಲ್ಲ ಬಾ, ಹೇಳ್ತೀನಿ. ಅಲ್ಲೇ ಎಲ್ಲ ಮಾಡ್ಕೊಂಡು ತಿನ್ಕೊಂಡು ನೆಮ್ಮದಿಯಾಗಿ ಹೋಗೋಣಂತೆ. ಹಂಗೆ ನನಗೆ ಹೊಟ್ಟೆ ಹಸಿತೈತೆ ಕಣೋ, ಏನಾರ ಪುರಿ ಖಾರ ಏನಾರ ತಗೊಂಬರಲ್ಲ ಅತ್ಲಾಗಿ, ರಪ್ಪನ್ನ ತಿನ್ಕೊಂಡು ಒಂದ್ರಿಟ್ಟು ಸಮಾಧಾನ ಆಡ್ಕೊಳ್ತೀನಿ. ಆಮೇಕಿಂದ ಏಡಿಕಾಯಿ ಕರಿ ಜೊತೆ ಊಟ ಮಾಡ್ಕೊಂಡು ಹೋದ್ರೆ ಆಗುತ್ತೆ. ಬೈಕೊಂಡ್ರೆ ಬೈಕೊಳ್ಳಿ, ತಲೆ ಕೆಡಿಸ್ಕೊಬೇಡ್ರಿ ನೀವು. ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗೋಣ. ಮಂತ ಹೋದ್ರೂ ಬೈತಾರೆ, ನಮ್ಮಂದ್ಲು ಬೈತಾರೆ, ನಿಮ್ಮಂದ್ಲು ಬೈತಾರೆ. ಇನ್ನೇನು ಮಾಡೋಣಪ್ಪ, ಈಗ ಬೈತಾರಂತ ಏಡಿಕಾಯಿ ಇಟ್ಕೊಂಬಂದಿರೋದು ಹಂಗೆ ಬಿಸಾಕಾಗುತ್ತೇನ್ರಲ್ಲ. ಬರೋಲ್ಲ, ಮಾಡ್ಕೊಂಡು ತಿನ್ನೋಣ, ತಲೆ ಯಾಕೆ ಕೆಡಿಸ್ಕೊಳ್ತೀರಾ? ನಾನು ತಿನ್ಕೊಂಡು ಬರ್ರೋ. ಹೂಕಂಡು ನಡ್ರಿ ಗೌಡ್ರೆ. ನಮ್ಮ ಅಜ್ಜಿನೂ ದಿನಾಲೂ ಮಟನ್ ತಗೊಂಬರ್ತೀಯ, ಚಿಕನ್ ತಗೊಂಬರ್ತೀಯ, ಮೀನ್ ತಗೊಂಬರ್ತೀಯ. ಯಾರು ಬೇಯಿಸಾಕ್ತಾರೆ ಇಲ್ಲಿ? ಏನು ಬೇಡ, ಯಾರು ತಿನ್ನೋರಿಲ್ಲ ಅಂತ ಹೇಳ್ತಿರ್ತಾರೆ. ಎಲ್ಲ ನೆನ್ನೆ ಇನ್ನು ನಾನು ಕೋಳಿ ತಗೊಂಬಂದಿದ್ದೆ ಕಣ್ರಿ ಗೌಡ್ರೆ ಮನೆಗೆ. ತಿರ್ಗಾ ಇವತ್ತು ಏಡಿಕಾಯಿ ತಗೊಂಡೋದ್ರಿ ಇನ್ನೂ ಬೈತಾರೆ. ಬೇಡ ಬಿಡ್ರಿ ಅತ್ಲಾಗಿ, ತಿನ್ಕೊಂಬಂದೆ ಅಂತ ಹೇಳಿದ್ರೆ ಸರಿ ಆಗುತ್ತೆ. ಹಂಗೆ ಮಾಡೋದ್ ಕಣ್ರಿ ಗೌಡ್ರೆ. ಶಂಕರಜ್ಜ ಕೊಡೋಗ್ಲ, ಹೋಗ್ಬಿಟ್ಟು ಆ ಜಯಣ್ಣ ಕರ್ಕೊಂಬ, ಹಂಗೆ ಮಾಡ್ಕೊಂಡು ತಿನ್ಕೊಂಡು ಹೋಗ. ಇನ್ನೇನು ಮಾಡೋಣ? ಇನ್ನೇನು ತಪ್ಪಲೆ ಕೊಡಲ್ಲ, ಅವನೇ ತಗೊಂಬರ್ಲಿ ಅತ್ಲಾಗ, ಜಯಣ್ಣನೇ ತಗೊಂಬರ್ತಾನೆ. ಹಂಗಂತೀಯ? ಹೇಳೋದು ಹೇಳಿದ್ಯಾ? ಒಳ್ಳೆ ಐಡಿಯಾನೇ ಮಾಡಿದ್ಯಾ ಮಾತ್ರ. ಸರಿ ಕಣ, ಆಯ್ತು ನಡಿ. ಅದಕ್ಕೇನಂತೆ, ನನಗೂ ಏನಿಲ್ಲ. ಇನ್ನೇನು ನಮ್ಮ ಅಜ್ಜಿ ಇನ್ನೇನು ಮನೆವರೆಗೂ ತಗೊಂಬರ್ಬೇಡ ಅಂತ ಹೇಳಿದ್ದಾರೆ. ಅಲ್ಲಿ ಇಲ್ಲೇ ಮಾಡ್ಕೊಂಡು ತಿನ್ಕೊಂಡು ಹೋಗೋಣ ನಡ್ರಿ. ಇನ್ನೇನು ಇವತ್ತೊಂದು ದಿವಸ ಬೈಕಡ್ತಾರೆ, ಏನು ದಿನಾಲು ಏನು ಹೋಗಲ್ವಲ್ಲ, ಬೈಕಂಡ್ರೆ ಬೈಕಡ್ತಾರೆ. ನಡ್ರಿ ಹೋಗೋಣ, ಹಂಗೆ ಮಾಡೋಣ. ನಾನು ರಪ್ಪನ ತಗೊಂಬರ್ತೀನಿ, ಎಲ್ಲ ರೆಡಿ ಮಾಡ್ಬಿಡೋನಲ್ಲಿ. ಅಲ್ಲ ಕಣ ಶಂಕರಾಜ, ನೀನು ಸಡನ್ ಆಗಿ ಬಂದ್ಬಿಟ್ಟು ಅರ್ಜೆಂಟಲ್ಲಿ ಬಂದ್ಬಿಟ್ಟು ಬಾರ್ಲ ಪಾಪ, ಅರ್ಜೆಂಟು ಕೆಲಸ ಐತೆ, ಬಾರ್ಲ ಪಾಪ ತೋಟದ ಹೋಗೋಣ, ಹಿಂಗೆ ಐತೆ ಅಂತ ನೀನು ಹಿಂಗೆ ಕರ್ಕೊಂಡ್ ಬಂದ್ಬಿಟ್ರೆ ನಾನು ಮಾಡ್ತಿರೋ ಕೆಲಸ ಎಲ್ಲ ಅರ್ಧಂಬರ್ಧ ಬಿಟ್ಟು ಬರಕ್ ಆಗುತ್ತೇನಜ್ಜ? ನೀನೇ ಹೇಳು ಬಂದ್ರಿಟ್ಟು. ಏನು ಬಲು ಅಯ್ಯೋ ಅನ್ನಿಸ್ತೀರಪ್ಪ ನೀವಂತೂ ಅತ್ಲಾಗಿ. ಮೊದ್ಲು ನಾನು ಆಟೆಯ ಅಲ್ಲ, ಒಂದು 2 ದಿವಸ ಮುಂಚೆ ಹೇಳಿದ್ರೆ ಬೇಕಾದ್ರೆ ಹಿಂಗೆ ಏಡಿಕಾಯಿ ತಗೊಂಬಂದ್ಬಿಟ್ಟು ಹಿಂಗೆ ಕರಿ ಮಾಡ್ಕೊಂಡು ತೋಟದಲ್ಲಿ ಎಲ್ಲಾರದು ತಿನ್ನಾನ, ಹಿಂಗೆ ಐತೆ ಮ್ಯಾಟ್ರು, ಗೌಡ್ರು ಹೇಳಿದ್ದಾರೆ ಅಂತ ಮೊದಲೇ ಹೇಳಿದ್ರೆ ಬೇಕಾದ್ರೆ ಫುಲ್ ಫ್ರೀಯಾಗಿ ಎಲ್ಲ ತಗೊಂಬಂದ್ಬಿಟ್ಟು ಐಟಮ್ ಎಲ್ಲ ನಾನೇ ಚೆನ್ನಾಗೆ ಮಾಡ್ಕೊಡ್ತಿದ್ನಪ್ಪ. ನೀವು ನನ್ನ ಕೆಲಸಗಳೆಲ್ಲ ಬಿಟ್ಬಿಟ್ಟು ನೀವು ಅಚಾನಕ್ಕಾಗಿ ಹಿಂಗೆ ಕರ್ಕೊಂಬಂದ್ಬಿಟ್ರೆ ನೀವು ಏನು ಮಾಡೋಣ ಹೇಳ್ರಿ? ನನ್ನ ಪರಿಸ್ಥಿತಿನೂ ಒಂದ್ರಿಟ್ಟು ಅರ್ಥ ಮಾಡ್ಕೊಳ್ರಿ ರಂಗಜ್ಜ. ಪಾಪ ಲೇ ಜಯಣ್ಣ, ಇಲ್ಲಿ ಕೇಳೋ ಇಲ್ಲಿ. ಬೇಜಾರು ಮಾಡ್ಕೋಬೇಡ ಕಣ. ಪಾಪ ಅವ್ರ ಮೇಲೇನು ಅವ್ರದ್ದೇನು ತಪ್ಪಿಲ್ಲ ಕಣೋ, ನೀನು ಅವ್ರ ಮೇಲೇನು ರೇಗಾಡಬೇಡ. ಅದು ಏನೋ ಆಯಿತು ಅಂದರೆ ಅದು ಏನೋ ಮಾಡಕ್ಕೆ ಹೋಗಿ ಏನೋ ಆಯಿತು ಅಂತ ಹೇಳ್ತಾರಲ್ಲ, ಹಂಗಾಗಿದ್ದದು ಕತೆ.
ಎಲ್ಲ ನಾವು 3 ಜನ ಕುಂತಿದ್ದು ಕಳ್ಳ ತೋಟದಲ್ಲಿ ಮಾತಾಡ್ಕೊಂಡು ಏಡಿಕಾಯಿ ಇದಾವೆ ನಮ್ಮೂರು ಕೆರೆಲೆಲ್ಲ ಹಿಡಿತಿದಾರ ಅಂತ ಎಲ್ಲರೂ ಹೇಳಿರು. ನಾವು ನೀನೇನು ಹೋಗ್ಬಿಟ್ಟು ಹಿಡ್ಕೊಂಬರೋದಂತ ಓದ್ವು ಕಳ್ಳ, ಮನೇಲಿ ತಗೊಂಡೋಗ್ಬಿಟ್ಟು ಮಾಡ್ಕೊಂಡು ತಿನ್ನೋಣ ಅಂತ. ಎಲ್ಲ ನಮ್ಮ ಅಜ್ಜಿಂದ್ರುಗಳು ಎಲ್ಲಾರು ಬಂದ್ಬಿಟ್ಟು ಮಕ್ಕುಗಿಯೋದೆಲ್ಲ ಮನೆಯವ್ರಿಗೂ ತಗೊಂಬರ್ಬೇಡ್ರಿ ನೀವು ಏಡಿಕಾಯಿನ, ನಾವು ಮಾಡಲ್ಲ ಹಂಗೆ ಹಿಂಗೆ. ಯಾರು ಮಾಡ್ಕೊಂಡು ಕೂತ್ಕೊಳ್ತಾರೆ, ನೀವು ವಯಸ್ಸಾದವ್ರು ನೀವು. ನಿಮ್ಗೆ ಆಗಲ್ಲ ಏನಿಲ್ಲ. ಹುಡುಗರಂಗೆ ಹೋಗಿದ್ರಲ್ಲ, ಆಡೋ ವಯಸ್ಸು ಹುಡುಗರು ಹೋಗ್ಬಿಟ್ಟು ಎಲ್ಲ ಕೆರೆ ಹತ್ರ ಹೋಗ್ಬಿಟ್ಟು ಎಲ್ಲ ಎಡಿಕಾಯಿ ಇಟ್ಕೊಂಬಂದಿದ್ರಲ್ಲ, ಬುದ್ಧಿ ಇಲ್ವಾ ಹಂಗೆ ಹಿಂಗೆ ಅಂತ ಬೈದ್ಬಿಡೋದೆಲ್ಲ. ನಾವು ಬೆಳಗ್ಗೆಯಿಂದ ಕಷ್ಟಪಟ್ಟು ಇಟ್ಕೊಂಬಂದಿರೋರು ಸುಮ್ಮನಿರಕ್ಕಾಗುತ್ತೆ ನೀನೇ ಹೇಳು. ಅದಕ್ಕೆ ನಾನೇ ಕಣಪ್ಪ ಡಿಸೈಡ್ ಮಾಡಿದ್ದು ಇವೆಲ್ಲ ಮ್ಯಾಟ್ರು ಸಡನ್ ಆಗಿ. ಹೆಂಗ ನೋಡು ಸದ್ಯ ನೀನು ಹೆಂಗ ಅಚಾನಕ್ಕಾಗಿ ಹೆಂಗ ನೀನು ಇದೆಯಾ ಮಂತಾವಳೆ ಹೆಂಗ ಸಿಕ್ಬಿಟ್ಟೆ ಪಾಪ. ಇನ್ನು ಏನಾರು ಬೇಕಂದ್ರೆ ಹೇಳ ಐಟಮ್ಗಳು, ಚೆನ್ನಾಗಿರೋ ಐಟಮ್ಗಳು ತಗೊಂಬಂದ್ಬಿಟ್ಟು ಹಾಕಿ ಒಳ್ಳೆ ಏಡಿಕಾಯಿ ಕರಿ ಮಾಡ್ಬೇಕಂದ್ರೆ ತಿಂತಿದ್ರೆ ಹಂಗೆ ಬಾಯ್ಲಿ ನೀರು ಪಳ 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 ಅಂತ ಬರ್ತಿರ್ಬೇಕು. ಇನ್ನೊಂದು ದಿವಸ ಏಡಿಕಾಯಿ ಕರಿ ಮಾಡ್ಕೊಂಡು ತಿನ್ಬೇಕನ್ನಿಸ್ಬೇಕು, ಹಂಗೆ ಟೇಸ್ಟ್ ಕೊಡ್ಲಪ್ಪ ಪಲೈ. ಗೌಡ್ರೆ ಏನ್ರಿ ಗೌಡ್ರೆ ಹಿಂಗೆಲ್ಲ ಮಾತಾಡ್ತೀರಾ? ಅಲ್ಕಂಡ್ರಿ ಗೌಡ್ರೆ, ನನ್ನ ಟೇಸ್ಟ್ ಬಗ್ಗೆ ನಿಮಗೆ ಗೊತ್ತಿಲ್ವಾ? ಬಾಯಿ ರುಚಿ ನೋಡಿಲ್ವಾ ನೀವು? ನಾನು ನನ್ನ ಕೈ ರುಚಿ ನೋಡಿಲ್ವೇನ್ರಿ ಗೌಡ್ರೆ? ನಾನು ಮಾಡೋದು ಅದೇನು ಟೇಸ್ಟಿಯಾಗಿ ಮಾಡ್ತೀನಿ ಅಂತ ಹೋದ ವರ್ಷ ಎಲ್ಲ ಮಾಡಿದ್ದೀನಿ, ನೆನಪು ಮಾಡ್ಕೊಳ್ರಿ. ಚಿಕನ್ ಕಬಾಬು, ಚಿಕನ್ ಬಿರಿಯಾನಿ ಅಂತೆ, ಫಿಶ್ ಕಬಾಬು, ಫಿಶ್ ಬಿರಿಯಾನಿ ಅಂತೆ, ಚಿಕನ್ ತಂದೂರಿ ಅಂತೆ. ಏನೇನು ಮಾಡಿದ್ದೀನಿ ಅಂತ ನಿಮ್ಗೂ ಗೊತ್ತಲ್ರಿ ಗೌಡ್ರೆ? ಗೊತ್ತಿದ್ದು ನೀವು ಆಗಾಗ್ಲ ಕೇಳಿದ್ರೆ ಸರಿಯಾಗುತ್ತೆ ಅಂದ್ರೆ ಗೌಡ್ರೆ. ನೀವು ತಿಂದು ನೋಡ್ರಿ, ಇನ್ನೊಂದು ದಿವಸ ನೀವು ತಿರ್ಗಾ ನನಗೆ ಹುಡ್ಕೊಂಬರ್ಬೇಕು. ನೀವು ಹಂಗೆ ಟೇಸ್ಟ್ ಕೊಡ್ತೀನಿ. ಟೇಸ್ಟ್ ಬಗ್ಗೆ ನೀವು ತಲೆ ಕೆಡಿಸ್ಕೊಬೇಡ್ರಿ. ಇನ್ನೊಂದು 2 ಐಟಮು ಬೇಕಿತ್ಕಂಡ್ರಿ ಗೌಡ್ರೆ, ಮರ್ತು ಬಿಟ್ನೋ ಏನೋ. ಎಲ್ಲ ಗೌಡ್ರೆ ಮೇನ್ ಐಟಮ್ ಈರುಳ್ಳಿನೇ ತಗೊಂಬಂದಿಲ್ಕಂಡ್ರಿ ಗೌಡ್ರೆ. ಅಲ್ಲ ಕಳ್ಳಪ್ಪಪ್ಪ, ಎಲ್ಲ ಹೇಳ್ದಲ್ಲ ನಿನಗೆ, ತಗೊಳ್ಳಪ್ಪಪ್ಪ ಏನು ಬೇಕು ಅದೆಲ್ಲ ತಗೊಳ್ಳಪ್ಪಪ್ಪ, ಏನು ಮರಿಬೇಡ ಕಳ್ಳ. ಆಗಾಗ್ಲ ನಮಗೆ ತಿರ್ಗಾಡಕ್ಕೆ ಆಗಲ್ಲ ಕಳ್ಳಪ್ಪಪ್ಪ. ಬೆಳಗಿಂದ ತಿರ್ಗಾಡಿ ಮೈ ಕೈ ನೋವು ಆಗ್ಬಿಟ್ಟೈತೆ ಕಣೋ ಅಂತ ಹೇಳಿದೀನಿ. ಕೆಲಸ ಮಾಡಿ ನಮಗೂ ಹೇಳಿ ಹಿಡಿದು ಅಂತದ್ರಲ್ಲಿ ನೀನು ತಿರ್ಗಾ ಈಗ ಕಳಿಸಿರೋ ನನ್ನ ಕೈಲಂತೂ ಆಗಲ್ಲ ಕಣಪ್ಪ. ನಾನು ಇಲ್ಲೇ ಮಲ್ಕೊಂಡ್ಬಿಡ್ತೀನಿ, ನನಗೆ ಆಗಲ್ಲ ಕಣ್ರಪ್ಪ. ನಿಮ್ಮ ದಮ್ಮಯ್ಯ ಅಂತೀನಿ, ನನಗಂತೂ ಕಳಿಸ್ಬಿಡ್ರಿ ಕಣ್ರಪ್ಪ. ಇಲ್ಲ ಹೋಗ್ಲಿ ಬಿಡೋದು ಅತ್ಲಾಗಿ, ಪಾಪ ಸಾಕಾಗ್ಬಿಟ್ಟಿದೆ ಅತ್ಲಾಗಿ. ನಿನ್ಗೇನು ಕಳ್ಸಲ್ಲ ಕಣ್, ಸುಮ್ನಿರು. ಅದ್ಯಾಕೆ ಹಿಂಗೆ ಆಡ್ತಿ ಅತ್ಲಾಗಿ? ನಾನೇ ಹೋಗಿ ಬಂದ್ಬಿಡ್ತೀನಿ ಅತ್ಲಾಗಿ. ರಂಗಜ್ಜ, ನಾನೇ ಹೋಗಿ ಬರ್ತೀನಿ. ಒಂದು ಸಿರಿಟು ಅಕ್ಕಿ ಎಲ್ಲ ನೀನು ಇದು ಮಾಡಿಬಿಟ್ಟು ನೀರು ಹಾಕ್ಬಿಟ್ಟು, ನೀರೆಲ್ಲ ಕುದಿದ ತಕ್ಷಣ ಬಿಸಿ ಆದಮೇಲೆ ನೀರು ಒಂದಿಟ್ಟು ಅಕ್ಕಿ ಹಾಕ್ಬಿಡ್ರಿ. ಅಕ್ಕಿ ಹಾಕ್ಬಿಟ್ಟು ಇದು ರೆಡಿ ಮಾಡಿಬಿಡ್ರಿ. ನಾನೇ ಅತ್ಲಾಗಿ ರಪ್ಪನ ಹೋಗಿ ತಗೊಂಬರ್ತೀನಿ. ಅದು ಇನ್ನೊಂದು 2-3 ಐಟಮ್ ಬೇಕು. ಅಲ್ಲ ಕಣ ಜೋ ಶಂಕರಜ್ಜ, ಇಲ್ಲಿ ಕೇಳ್ರಿ, ಇಲ್ಲಿ ಹೇಳ್ತೀನಿ ಕೇಳ್ರಿ ಇಲ್ಲಿ. ನನಗೆ ಇಲ್ಲಿದ್ದು ನಾನು ಅದು ಇದು ಕೆಲಸ ಮಾಡ್ಬೇಕಣಜ್ಜ, ನಿಮಗೆ ಗೊತ್ತಾಗಲ್ಲ. ಬೈಕ್ ತಗೊಂಬಂದು ನಿಲ್ಸಿದ್ದೀನಿ. ನೀನಿಂದೇನು ಬೈಕ್ ಚೆನ್ನಾಗಿ ಓಡಿಸ್ತೀಯಲ್ಲ, ಹೋಗ್ರಿ ಅಪ್ಪನ ತಗೊಂಬ. ಹೋಗಜ್ಜ ಶಂಕರಜ್ಜ, ಬೈಕಲ್ಲಿ ಹೋಗಿ ತಗೊಂಬರೋದಕ್ಕೆ ಯಾಕೆ ಸುಸ್ತು? ನೀನು ಒಳ್ಳೆ ಅಪ್ಪ, ನೀನು ಚಿಕ್ಕ ಹುಡುಗ ಆಟ ಮಾಡಂಗೆ ಮಾಡ್ತೀರಾ ನೀವು. ಎಲ್ಲದೇ ಪಾಪ ಸುಮ್ಕಿಲ್ಲ ಜಯಣ್ಣ, ಇನ್ನೂ ಒಂದು ಅರ್ಧ ಗಂಟೆ ತಡ ಆಗಲಿ. ಏನೋ ಮಾಡಕ್ಕೆ ಹೋಗಿ ಏನೋ ಮಾಡ್ಕೊಳೋದು ಬೇಡ. ಎಲ್ಲ ಲೇ ಇವ್ನು ಶಂಕರಜ್ಜಂತೂ ಕೊಟ್ಟು ಕಳಿಸ್ಬೇಡ ಕಣ, ನೀನು ದಮ್ಮಯ್ಯ ಅಂದ್ಬಿಡ್ತೀನಿ. ಬೇಡ ಕಣಪ್ಪ, ನೀನೇ ಹೋಗಿ ಬಂದುಬಿಡ್ಲಪ್ಪ ಲೇ. ಎಲ್ಲ ಮೊನ್ನೆ ಮಟನ್ ಊಟ ಮಾಡ್ಕೊಂಬರೋಣ ಅಂತ ಹೋಗ್ಬಿಟ್ಟು ಕರ್ಕೊಂಡೋಗ್ಬಿಟ್ಟು ಆ ರಂಗಜ್ಜಿಗೆ ಎತ್ತಾಕ್ಬಿಟ್ಟು ಬೇಡ ಕಣಪ್ಪ ಪಜಿತಿ. ಮತ್ತೆ ಆ ರಂಗಜ್ಜನ ಪರಿಸ್ಥಿತಿ ಹೇಳ್ಕೋಬಾರ್ದು, ಹಂಗಾಗೋಗ್ಬಿಟ್ಟೈತೆ. ಮತ್ತೆ ಹೆಂಗ ಅವತ್ತು ಅದೃಷ್ಟ ಚೆನ್ನಾಗಿತ್ತಂತ, ಹೆಂಗ ಕೈ ಕಾಲು ಎಲ್ಲ ಚೆನ್ನಾಗಿದ್ದಾವೆ. ಇಲ್ಲ ಅಂದಿದ್ರೆ ಅವತ್ತು ಕಥೆನೇ ಬೇರೆದಾಗ್ಬಿಡೋದು. ಬೇಡ ಕಣಪ್ಪ, ಅವನಿಗಂತೂ ಕಳಿಸ್ಬೇಡ ಕಣೋ, ನಿಂದ ಅಮ್ಮಯ್ಯ ಅಂತೀನಿ. ನಾವು ನಡ್ಕೊಂಡು ಹೋಗ್ಬಿಟ್ಟು ನಾನು ರಂಗಜ್ಜ ಹೋಗಿ ತಗೊಂಬಂದ್ಬಿಡ್ತೀವಿ ಬೇಕಾದ್ರೆ. ಅವನಿಗಂತೂ ಯಾವುದೇ ಕಾರಣಕ್ಕೂ ಕಳಿಸ್ಬೇಡ ಕಣಪ್ಪ. ಈ ಗೌಡ್ರು ನೋಡು, ಯಾರ ಮುಂದೆನೂ ಬಿದ್ದಿರೋ ವಿಷಯ ಹೇಳ್ಬೇಡ್ರಿ ಕಣ್ರಿ ಗೌಡ್ರೆ ಅಂತ ಹೇಳಿದೀನಿ. ಎಲ್ಲಾರ ಮುಂದೆನೂ ಹೇಳಿ ನನ್ನ ಮರ್ಯಾದೆ ತೆಗಿತಿದ್ದಾರಲ್ಲಪ್ಪ. ಗೌಡ್ರೆ ಸುಮ್ಕಿರ್ರಿ ಗೌಡ್ರೆ, ಇವೆಲ್ಲ ಹೇಳ್ಬೇಡ್ರಿ ಅಂತ ಹೇಳಿದೀನಿ. ನೀವು ತಿರ್ಗಾ ಹೇಳ್ತಿದ್ದೀರಲ್ರಿ ಗೌಡ್ರೆ. ಸುಮ್ನಿರ್ರಿ ಗೌಡ್ರೆ, ಹಂಗೆ ಆಡಬಾರ್ದು ನೀವು. ಬಲು ಬೇಜಾರಾಗ್ಬಿಡುತ್ತೆ ನೋಡ್ರಿ ನನಗೆ. ಹೋಗ್ಲಿ ಬಿಡೋ ಹೊತ್ಲಾಗಿ ಅಲ್ಕಳ್ಳ ಶಂಕರಜ್ಜ. ಆದ್ರೂ ಏನೋ ಒಂಥರ ಭಯ ಆಗುತ್ತೆ ಕಣಪ್ಪ. ಅವತ್ತು ನೀನು ಬೀಳಿಸಿದ್ದು ಆ ರಂಗಜ್ಜನ ಪರಿಸ್ಥಿತಿ, ನೀನು ಒಂದು ಕಡೆ ಬಿದ್ದಿದ್ಯಾ, ಆ ರಂಗಜ್ಜ ಒಂದು ಕಡೆ ಮಕಾಡೆ ಮಂದ್ಕೊಂಡ್ಬಿಟ್ಟ ಅವನು. ಅಯ್ಯಪ್ಪ ಬೈಕ್ ಒಂದು ಕಡೆ ಬಿದ್ದೈತೆ. ಅಯ್ಯೋ ಆ ದೃಶ್ಯ ನೋಡೋಕ್ಕಾಗಲ್ಲ ಕಣಪ್ಪ. ನಾನು ಏನಪ್ಪ ಮಾಡೋಣ, ಆ ಕಡೆ ಈ ಕಡೆ ಒದ್ದಾಡ್ಬಿಟ್ಟಿದ್ದೀನಿ. ಉಸಿರು ನಿಂತೋಗಿಟ್ಟಿತ್ತು ಕಣೋ ನನಗೆ. ಹಂಗೆ ಮಾಡಿಬಿಟ್ಟಿದ್ದೆ ನೀನು ಅವತ್ತು. ಅದಕ್ಕೆ ನನಗೂ ಭಯ ಆಗುತ್ತೆ ಕಣಪ್ಪ, ಸುಮ್ಕಿರು.